ಈಗ ಹಾರ್ಮೋಜ್ನಲ್ಲಿ ಇರಾನ್ ಹಡಗುಗಳಿಗೆ ತಡೆ ಹಾಕಲಾಗಿದೆ. ಇರಾನ್ನ ಕಾರ್ಗೋ ಹಡಗು ವಾಪಸ್ ಕಳಿಸಿದೆ ಯುಎಸ್. ಈಗ ಅಮೆರಿಕ ದಿಗ್ಬಂಧನ ಬೆನ್ನಲ್ಲೇ 10 ಹಡಗುಗಳು ವಾಪಸ್ ಆಗ್ತಿದೆ. ಇರಾನ್ ಬಂದರಿಗೆ ವಾಪಸ್ ಆಗಿರುವಂತಹ 10 ಹಡಗುಗಳು ಹಾರ್ಮೋಜ್ ಜಲಸಂಧಿಯನ್ನ ಈಗ ಯುಎಸ್ ದಿಗ್ಬಂಧನ ಮಾಡಿಕೊಂಡಿದೆ, ತಮ್ಮ ಕಂಟ್ರೋಲ್ಗೆ ತಗೊಂಡಿದೆ. ಅಮೆರಿಕ ದಿಗ್ಬಂಧನ ಅಸ್ತ್ರಕ್ಕೆ ಇರಾನ್ನಿಂದ ಪ್ರತ್ಯಸ್ತ್ರ. ಒಮಾನ್ ಮೂಲಕ ಫ್ರೀ ಸಂಚಾರಕ್ಕೆ ಆಫರ್ ಸಾಧ್ಯತೆ ಕೂಡ ಇದೆ. ಯಾವ ಅಡಚಣೆ ಇಲ್ಲದೆ ಸಂಚಾರಕ್ಕೆ ಇರಾನ್ ಪ್ಲಾನ್ ಮಾಡ್ಕೊಳ್ತಿದೆ. ಈಗ ಕಾರಣ ಏನು ಅಂತಂದ್ರೆ ಇಲ್ಲಿ ಹಾರ್ಮೋಜ್ ಜಲಸಂಧಿಯನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಅಲ್ಲಿ ತಗೊಳ್ಳೇಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಪಣ ತೊಟ್ಟಿದ್ರು. ಈಗ ದಿಗ್ಬಂಧನ ಏರಿಸಿದ್ದಾರೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಅವರ ಸೇನಾ ಪಡೆಗಳು ಸುತ್ತಲೂ ಆವರಿಸಿಕೊಂಡಿದ್ದಾರೆ. ಹಾಗಾಗಿ ಅಮೆರಿಕ ದಿಗ್ಬಂಧನ ಅಸ್ತ್ರಕ್ಕೆ ಇರಾನ್ನಿಂದ ಪ್ರತ್ಯಸ್ತ್ರ ಆಯಿತು. ಒಮಾನ್ ಮೂಲಕ ಫ್ರೀ ಸಂಚಾರಕ್ಕೆ ಆಫರ್ ಬರುವಂತ ಸಾಧ್ಯತೆ ಕೂಡ ಇದೆ. ಯಾವುದಕ್ಕೂ ಅವ್ರು ತಲೆ ಕೆಡಿಸ್ಕೋತಾ ಇಲ್ಲ. ಇರಾನ್ನಿಂದಲೂ ಕೂಡ ಈಗಾಗಲೇ ಮೊದಲನೇ ಸುತ್ತಿನ ಮಾತುಕತೆ ಏನ್ ನಡೀತಲ್ಲ, ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಂತಂದ್ರೆ ನಾವು ಕೊಟ್ಟಿರುವಂತಹ ಆಫರ್ಗಳಿಗೆ ಇರಾನ್ ಒಪ್ಕೊಂಡಿಲ್ಲ. ಈಗ ಅಮೆರಿಕಾಗೆ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಇರಾನ್ ಕೊಟ್ಟಿರುವಂತಹ ಎಚ್ಚರಿಕೆ ಇದೆ. ಜಲಮಾರ್ಗವನ್ನ ಸೇನೆ ಮಾರ್ಗ ಮಾಡಲು ಹೋದ್ರೆ ಹಾರ್ಮೋಜ್ನಲ್ಲಿ ಯುಎಸ್ ಹಡಗುಗಳನ್ನ ಮುಳುಗಿಸಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟು ಈಗ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಇರಾನ್ ಸೇನೆ ಸಲಹೆಗಾರ. ಜಲಮಾರ್ಗವನ್ನ ಸೇನೆ ಮಾರ್ಗವನ್ನಾಗಿ ಮಾಡ್ಕೊಂಡ್ರೆ ಅಲ್ಲಿ ಇರುವಂತಹ ನಿಮ್ಮ ಹಡಗುಗಳನ್ನ ಅಲ್ಲೇ ಮುಳುಗಿಸ್ಬೇಕಾಗತ್ತೆ. ಜಲಮಾರ್ಗವನ್ನ ಸೇನೆ ಮಾರ್ಗವನ್ನಾಗಿ ಮಾಡ್ಕೊಳ್ಬೇಡಿ ಅಂತ ಹೇಳಿ ಈಗ ಇರಾನ್ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದೆ, ಧಮಕಿ ಆಗ್ತಾ ಇದೆ. ಅಮೆರಿಕ ಹಡಗುಗಳೇನಿರುತ್ತಲ್ಲ ಅಲ್ಲಿ ಅದೆಲ್ಲವೂ ಕೂಡ ಮುಳುಗಿಸ್ಬಿಡ್ತೀವಿ, ಅಲ್ಲೇ ಅಮೆರಿಕಾಗೆ ದಾಳಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಇರಾನ್. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಇರಾನ್ನಿಂದಲೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ವಿಶೇಷವಾಗಿ ಇರಾನ್ ಸೇನೆ ಸಲಹೆಗಾರ ಕೊಟ್ಟಿರುವಂತಹ ಎಚ್ಚರಿಕೆ ಇದು. ಅಂದ್ರೆ ಹಾರ್ಮೋಜ್ ಜಲಸಂಧಿಯನ್ನ ಒಂದು ಕಡೆ ದಿಗ್ಬಂಧನ ಮಾಡ್ಕೊಂಡಿದ್ದಾರೆ, ಸುತ್ತಲೂ ಕೂಡ ಅಮೆರಿಕ ಸೇನಾ ಪಡೆಗಳು ಇಲ್ಲಿ ಆವರಿಸಿಕೊಂಡಿದ್ದೇವೆ. ಅದಾದ ನಂತರ ಹಾರ್ಮೋಜ್ ಜಲಸಂಧಿಯಿಂದ ಕೆಲವೊಂದು ಹಡಗುಗಳನ್ನ ಅಲ್ಲೇ ತಡೆದು ಹಾಕಿದ್ದಾರೆ. ಹಾಗಾಗಿ ಹೀಗೆ ಏನಾದರೂ ಮುಂದುವರೆದ್ರೆ ಇನ್ನು ಭೀಕರವಾಗಿ ದಾಳಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಅಮೆರಿಕ ಹಾಗೂ ಇರಾನ್ ಎರಡೂ ಕಡೆಯಿಂದ ಎಚ್ಚರಿಕೆ ಕೊಡಲಾಗ್ತದೆ.